ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಅಶೋಕ್ ಅವರೇ, ನಿಮ್ಮನ್ನ ಸರ್ಕಾರದ ಈ ಸಂದಿಗ್ಧ ಸ್ಥಿತಿಗಳು ಈ 5 ವರ್ಷ ಮುಗಿಯುವವರೆಗೂ ಹೀಗೆ ನಡೆಯುತ್ತಾ ಅಥವಾ ಏನಾದರೂ ಮಧ್ಯದಲ್ಲಿ ಇನ್ನೂ ಉಳಿದ ಸಮಯದಲ್ಲಾದರೂ ಒಳ್ಳೆ ಆಡಳಿತ ಕೊಡುವ ಯಾವುದಾದ್ರೂ ಆಲೋಚನೆ ನಿಮಗಿದೆಯಾ? ಕಳೆದ 3 ವರ್ಷದಿಂದ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ. ರಾಜ್ಯ ನೋಡಿದೆ ಅದನ್ನ, ರಾಜ್ಯ ನೋಡಿದೆ, ರಾಜ್ಯದ ಜನನೂ ನಮಗೆ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ ಅನ್ನೋದನ್ನ ರಾಜ್ಯ 100% ಜನ ನೋಡಿದ್ದಾರೆ. ಪಬ್ಲಿಕ್ ಇವತ್ತಿಗೂ ಅಷ್ಟೇ ಬಿಜೆಪಿ ಬಗ್ಗೆ ಬೆಂಬಲ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಇವತ್ತು ಚುನಾವಣೆ ನಡೆದ್ರೆ ಬಿಜೆಪಿನೇ ಗೆಲ್ಲೋದು. ನೋಡಿದ್ವಿ, ಬಳ್ಳಾರಿಯಲ್ಲಿ ನೋಡಿದ್ವಿ ಅದನ್ನ. ಬಳ್ಳಾರಿ ಬಿಡಿ, ಅದು ಡಿಫ್ರೆಂಟು. ನಾವು ನಮ್ಮ ತಪ್ಪದು. ನಾವು ಆ ಬಳ್ಳಾರಿಗೆ ಅವ್ರನ್ನ ಶ್ರೀರಾಮುಲು ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಇವರು ಅಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಪಕ್ಷ ಅವ್ರಿಗೆ ಅವಕಾಶ ಕೊಡ್ತಾರೆ. ಹೋಗ್ಲಿ, ನಿಮ್ಮ ಇನ್ನು ಉಳಿದ ಅವಧಿಯಲ್ಲಿ ನಿಮ್ಮ ಸರ್ಕಾರ ಉಳಿಯೋದು ಹಾಗಿರ್ಲಿ, ನಿಮ್ಮ ಪಕ್ಷ ಬಿಜೆಪಿ ಒಂದಾಗಿ ಉಳಿದಿರುತ್ತಾ? ನೋಡಿ, ಈ ದೇಶದಲ್ಲಿ 100 ಪಕ್ಷಗಳಿದೆ. ಕಾಂಗ್ರೆಸ್ಸೇ 4 ಸರಿ ಪಾರ್ಟಿ ಹೊಡೆದಿದೆ. ನಮ್ಮ ಪಾರ್ಟಿ ಕಂಟಿನ್ಯೂಸ್ ಆಗಿ ಉಳಿತೈತೆ. ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರವನ್ನು ಕೊಟ್ಟಿದ್ದೀರಿ. ಅದರಿಂದ ಜನ ನಮ್ಮ ಬೆಂಬಲ ಇದ್ದಾರೆ. ಎಲ್ಲೋ ಕೆಲವು ಕಡೆ ಯಾರೋ ಆಪಾದನೆ ಮಾಡೋದ್ರಿಂದ, ಯಾರೋ 4 ಜನ ಹೇಳೋದ್ರಿಂದ ಏನೂ ಆಗಲ್ಲ. ಈಗ ನಿಮ್ಮ ಪಕ್ಷದಲ್ಲೇ ಇದ್ದ ಶ್ರೀರಾಮುಲು ಇಂದೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷ ಮಾಡ್ತೀನಿ ನಾನು ಅಂತ. ಯಡಿಯೂರಪ್ಪ ಕೂಡ ಪಕ್ಷ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಬಿಜೆಪಿ ಸರ್ಕಾರ ಹೋಗ್ಲಿ, ಬಿಜೆಪಿ ಪಕ್ಷವಾಗಿ ಉಳಿಯುತ್ತಾ ಅಂತ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಯಾವ ಕಾರಣಕ್ಕೂ ಬಿಜೆಪಿ ಬಿಡಲ್ಲ. ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕರವರು. ಶ್ರೀರಾಮುಲು ಈಗಾಗಲೇ ನಮ್ಮ ಪಾರ್ಟಿಯಲ್ಲೇ ಇಲ್ಲ. ಅವ್ರನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ದೀರಿ, ಅವ್ರನ್ನ ಪಾರ್ಟಿಯಿಂದ ಹೊರಗಿದ್ದಾರೆ. ಅವರು ಹೊಸ ಪಾರ್ಟಿಯಲ್ಲ, ಇನ್ನೇನು ಪಾರ್ಟಿ ಮಾಡ್ಕೊಂಡ್ರು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಸ್ವತಂತ್ರ. ಅದನ್ನು ಅವರು ನಮ್ಮ ಪಾರ್ಟಿಗೇನು ಪ್ರಾರಂಭದಿಂದ ಏನು ಬಂದವರಲ್ಲ. ಅವರು ಬಿಜೆಪಿ ಪಕ್ಷ. ಒಂದೇ ನಿಮಿಷ, ಅವರು ಕಾಂಗ್ರೆಸ್ಸಲ್ಲಿದ್ದರು. ಶ್ರೀರಾಮುಲು ಕಾಂಗ್ರೆಸ್ಸಲ್ಲಿದ್ದರು. ಕಾಂಗ್ರೆಸ್ಸನ್ನು ಬಿಟ್ಟು ನಮ್ಮ ಪಾರ್ಟಿಗೆ ಬಂದರು. ಈಗ ಅವ್ರು ಸ್ವತಂತ್ರ ಪಾರ್ಟಿಗೆ ಹೋಗ್ತಾರೆ. ಏನಂತ ಡಿಫ್ರೆನ್ಸ್ ಏನು ಕಾಣಲ್ಲ. ತಾವು ಹೇಳ್ತಾ ಇದ್ರಿ ಬಿಜೆಪಿ ಪಕ್ಷ ಗಟ್ಟಿಯಾಗಿ ಉಳಿಯುತ್ತೆ, ಯಾವುದೇ ಪಕ್ಷಗಳು ಆಗಲ್ಲ ಅನ್ನೋದನ್ನು ತಾವು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರಿ. ಆದರೆ ತಮ್ಮ ಪಕ್ಷದ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಆ ರೀತಿ ಯಾವುದೇ ಸ್ಥಿತಿಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಸರ್ಕಾರ ಪೂರೈಸೋದಿರಲಿ, ಪಕ್ಷವಾಗಿ ಉಳಿಯಲಿ ಅನ್ನೋದೇ ಬಹಳಷ್ಟು ಜನರ ಆಗಿದೆ. ಇದಕ್ಕೆಲ್ಲವೂ ಕಾರಣ ನೀವು ಆಡಳಿತಕ್ಕೆ ಬಂದ ನಂತರ ನಡೆದುಕೊಂಡ ರೀತಿ. ತಾವು ತಪ್ಪು ಮಾಡಿದಿರಿ ಅಂತ ಎಲ್ಲೂ ಅನ್ನಿಸ್ತಾ ಇಲ್ವಾ? 3.5 ವರ್ಷ ಅವಧಿಯಲ್ಲಿ ನಾವು ತಪ್ಪು ಹೆಜ್ಜೆಗಳು ಮಾಡಿರ್ತೀವಿ, ಜನಕ್ಕೆ ದ್ರೋಹ ಮಾಡಿದ್ವಿ, ನಾವು ಜನ ನಮ್ಮನ್ನು ಏನು ಮತ ಕೊಟ್ಟು ಆಯ್ಕೆ ಮಾಡಿ ಕಳಿಸಿದ್ರು, ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡಲಿಲ್ಲ ಅಂತ ಅನಿಸ್ತಿಲ್ವ ನಿಮಗೆ? ಇವತ್ತು ಕಾಂಗ್ರೆಸ್ಸು ಇವತ್ತಿಗೂ ನಾನು ಮೀಡಿಯಾದಲ್ಲಿ ನೆನ್ನೆನೂ ನೋಡಿದೆ, ಶರದ್ ಪವಾರ ಗಂಟೆ ಬಾರಿಸ್ತಾ ಇದೆ, ಇಲ್ಲಿ ಕಾಂಗ್ರೆಸ್ಸಲ್ಲಿ ಒಡಕಾಗ್ತಾ ಇದೆ ಅಂತ ನಾನು ಮೀಡಿಯಾದಲ್ಲಿ ನೋಡಿದೆ. ಆ ಥರ ನಮ್ಮಲ್ಲಿಲ್ಲ. ಕಾಂಗ್ರೆಸ್ ಏನಾನ ಹೊಡಿಬೋದನ್ನ, ಬಿ ಜೆ ಪಿ ಹೊಡೆಯುವಂಥ ಪ್ರಶ್ನೆ ಇಲ್ಲ. ಬಿ ಜೆ ಪಿ ಒಗ್ಗಟ್ಟಾಗಿದ್ದೀರಿ. ಯಡಿಯೂರಪ್ಪನವರು ನಮ್ಮ ನಾಯಕರು, ಅವರ ನೇತೃತ್ವದಲ್ಲೇ ನಾವು ಕೆಲಸ ಮಾಡ್ತೀರಿ. ಸದಾನಂದ ಗೌಡರ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತೀವಿ. ಬಿಜೆಪಿ ಪಕ್ಷ ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿಯುತ್ತೆ ಅನ್ನೋದಕ್ಕೆ ಉದಾಹರಣೆ, ಮೊನ್ನೆ ನಿಮ್ಮ ಪಕ್ಷದಲ್ಲಿ ಬಳ್ಳಾರಿಯಲ್ಲಿ ಬಹಿರಂಗವಾಗಿ ನಿಮ್ಮ ವಿರುದ್ಧ ಕೆಲಸ ಮಾಡಿದ ಶಾಸಕರನ್ನು ಅಮಾನತನ್ನು ವಾಪಸ್ ತಗೊಂಡು ಮತ್ತೆ ಪಕ್ಷಕ್ಕೆ ಸೇರಿಸ್ಕೋತೀರಿ. ಇದೇನಿದು ನಿಮ್ಮ ಪಕ್ಷ ಸಿದ್ಧಾಂತನ? ಇದು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಬಿಜೆಪಿ ಪಕ್ಷದ ಶಿಸ್ತ ಇದು. ಈಗ ಅವರೇನು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅಂತ ನನಗೇನು ಅನ್ಸಲ್ಲ. ನಿಮ್ಮ ವಿರುದ್ಧ ಬಹಿರಂಗ ಕೆಲಸ ಮಾಡಿದ ತಪ್ಪಲ್ಲ ಅದು. ಹೌದು, ಮಾಡಿದ್ದಾರೆ. ನಿಮ್ಮ ನಾಯಕರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ ತಪ್ಪಲ್ಲ. ಇಲ್ಲ ಅಂತ ನಾನು ಹೇಳಿಲ್ಲ, ಮಾಡಿದ್ದಾರೆ. ಆದರೆ ಈಗ ಅವರು ಪತ್ರ ಬರೆದು ಕೊಟ್ಟಿದ್ದಾರೆ, ಇನ್ನು ಮುಂದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತೀರಿ, ಆಗಿರೋದನ್ನು ಮರೆತು ಬಿಡೋಣ, ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡ್ತೀನಿ ಅಂತ ಅವರೊಂದು ಲೆಟ್ರ್ ಕೊಟ್ಟಿದ್ದಾರೆ. ಯಾರನ್ನಾದರೂ ನಾವು ಕ್ಷಮಿಸಬೇಕು. ಪಕ್ಷ ತಾಯಿ ಇದ್ದಂಗೆ, ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸಬೇಕಾಯ್ತು, ಧರ್ಮ ಮಾಡಿದ್ದಾರೆ. ಈ ಹಿಂದೆ ಸದನದಲ್ಲಿ ನೀವು ಕೂಡ ಎಷ್ಟು ಜನ ಅಮಾನತು ಮಾಡಿದಿರಿ ಅನ್ನೋದು ನೆನಪಿದೆ ತಾನೆ? ಸುಪ್ರೀಂ ಕೋರ್ಟ್ ಒಳಗೆ ಶಾಸಕತ್ವ ಉಳಿಸ್ಕೊಂಡ್ಬಂದಿದ್ದವರಿಗೂ ಕೂಡ ಇದನ್ನೇ ಮಾಡ್ಬೋದಿತ್ತಲ್ಲ ನೀವು? ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಪಕ್ಷಗಳಿಗೂ ಕಡೆ ಇಲ್ಲದೆ ಅವ್ರಿಗಿಂತ ಕಡೆಯಾಗಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದು ನೀವು ತೋರಿಸ್ಕೊಟ್ರಿ. ಇಲ್ಲಿ ಇಲ್ಲ, ಆ ಥರದ್ದೇನು. ಅವರು ನಮ್ಮನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಬೇಡಿಕೆ ಇಟ್ಟಾಗ ನಮ್ಮ ಪಕ್ಷದಲ್ಲಿ ಹಿರಿಯರೆಲ್ಲ ಕೂತ್ಕೊಂಡು ತೀರ್ಮಾನ, ಅವರೇ ಬಂದು ಬೇಡಿಕೆ ಇಟ್ಟರೆ ನೀವು ಅವ್ರನ್ನ ನಾವು ಸದಾನಂದ ಗೌಡರು ಸೋತ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಅಮಾನತನ್ನು ತೆಗೆಸಿದ್ರಲ್ಲ? ನನ್ನ ಹತ್ರನೇ ಬಂದಿದ್ರು ಅವರು, ನಾನೇ ಮಾತಾಡಿದ್ದೀನಿ ಅವ್ರ ಜೊತೆ ಕೂತ್. ಅವರೇ ನಿಮ್ಮನ್ನು ಕೇಳ್ಕೊಂಡ್ರು? ಹೌದು, ನನ್ನ ಹತ್ರ ಬಂದಿದ್ರು, ನಾನು ಮಾತಾಡಿದೆ, ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಇಲ್ಲ, ನಾವು ಬಿ ಜೆ ಪಿಯಲ್ಲಿ ಇರ್ತೀರಿ, ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ತೀರಿ ಬಿ ಜೆ ಪಿಯಲ್ಲಿ ಅಂತ ಹೇಳಿದರೆ. ಎಲ್ಲಿವರೆಗೆ ಇದು? 22ರ ಮುಖ್ಯಮಂತ್ರಿ ವಿಧಾನ ಪರಿಷತ್ ಚುನಾವಣೆ ನಡೆಯುವವರೆಗೂ ಮಾತ್ರನಾ ಇದು? ನಿಮ್ಗೆ ಯಾಕೆ ಡೌಟ್? ಅಲ್ಲ, ಈ ಒಪ್ಪಂದ ಅಲ್ಲಿವರೆಗೂ ಮಾತ್ರನಾ? ನಿಮ್ಗೆ ಯಾಕೆ ಯಾಕೆಂದ್ರೆ ಬಹಿರಂಗವಾಗಿ ಶ್ರೀರಾಮುಲು ಹೇಳ್ತಾ ಇದ್ದಾರೆ 22 ಜನ ನನ್ನ ಜೊತೆ ಇದ್ದಾರೆ ಅಂದ್ರೆ, ಹಾಗಾದ್ರೆ ಅವ್ರು ಯಾರು? ನಿಮ್ಗೆ ಯಾಕೆ ಸದಾನಂದ ಗೌಡರು ಗೆಲ್ಲೋ ಬಗ್ಗೆ? ನನಗೆ ಅವ್ರ ಸೋದರದಿಂದ ಸದಾನಂದ ಗೌಡರು ಗೆಲ್ತಾರೆ. ಅಲ್ಲ, ನನಗೆ ಯಾವುದೇ ಅನುಮಾನಗಳಲ್ಲ. ಅನುಮಾನ ನಿಮ್ಮಿಂದ ರಾಜ್ಯ ಜನಕ್ಕೆ ಪರಿಹರಿಸಿ ಅಂತ ಕೇಳ್ತಾ ಇದ್ದೀನಿ ನಾನು. ನನಗನ್ಸ್ತತೆ ಸಭೆಯಲ್ಲಿ ಏನು ಓಟ್ ಹಾಕ್ಬೇಕಾದಂಥವ್ರು MLAಗಳು, ಆ MLAಗಳು ಹೆಚ್ಚಿನ ಅಂತರದಿಂದ ಓಟ ನಮಗೆ ಸದಾನಂದ ಕೊಡ್ತಾರೆ. ಬೇರೆ ಪಕ್ಷದವರು ಸಹ ನಮಗೆ ಬೆಂಬಲ ಮಾಡ್ತಾರೆ. ಬಿಕಾಸ್ ಆಫ್ ಸದಾನಂದ ಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯರು ಅಂತೇಳಿ ವೋಟ್ ಮಾಡ್ತಾರೆ. ರಿಸಲ್ಟ್ ಬರಲಿ, ನೀವೇ ಹೇಳ್ತೀರಾ ಈ ಎಕ್ಸ್ಟ್ರಾ ವೋಟ್ಗಳು ಎಲ್ಲಿಂದ ಬಂತು ಅಂತ. ಎಲ್ಲದರ ಮಧ್ಯೆ ನೀವು ನಿಮ್ಮ ಇಲಾಖೆ 2 ಇಲಾಖೆ ಇಟ್ಕೊಂಡಿದ್ದೀರಿ. ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದನ್ನು ರಾಜ್ಯಕ್ಕೆ ಜನತೆಗೆ ಹೇಳೋಷ್ಟು ಕಾನ್ಫಿಡೆಂಟ್ ಇದೆಯಾ ನಿಮಗೆ? ಇಡೀ ದೇಶದಲ್ಲಿ, ನಾನು ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಇವತ್ತು
ಯಾವುದಾದ್ರೂ ಒಳ್ಳೆ ಸಾರಿಗೆ ಇದೆ ಅಂತ ನೀವು ಡೆಲ್ಲಿನೂ ನೋಡಿ, ಬೇಕಾದ್ರೆ ಗುಜರಾತನ್ನು ನೋಡಿ. ನಮ್ಮ ಸ್ಥಿತಿಗೆ ಅವ್ರು ಬರಬೇಕಾದ್ರೆ ನಮ್ಮಲ್ಲಿರೋ ಸಿಸ್ಟಮ್ಗೆ ಇನ್ನು 10 ವರ್ಷ ಬೇಕು ಡೆಲ್ಲಿ, ಇನ್ನು 10 ವರ್ಷ ಬೇಕು ಗುಜರಾತ್. ಎಲ್ಲಿ ಬೆಂಗಳೂರು ಸಿಟಿಯಲ್ಲಿ ಮಾತ್ರನೋ ಇಡೀ ಕರ್ನಾಟಕದಲ್ಲಿ ನೀವು ಗಂಗಾವತಿಗೆ ಹೋಗಿ, ನೀವು ಗುಲ್ಬರ್ಗ ಹೋಗಿ, ರಾಯಚೂರಲ್ಲಿ ಹೋಗಿ, ಇನ್ನೂ ಕೆಟ್ಟ ಬಸ್ಗಳಿದೆ, ನಿಮ್ಮ ಸಿಬ್ಬಂದಿ ಇನ್ನೂ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ, ಅವ್ರನ್ನ ಸುಧಾರಿಸುವ ಯಾವ ಕೆಲಸವನ್ನು ನೀವು ಮಾಡಿಲ್ಲ ಅಂತೀನಿ ನಾನು. ನಾನು ಸರ್ಕಾರ ಬಂದ ಮೇಲೆ, BJP ಸರ್ಕಾರ ಬಂದ ಮೇಲೆ 30,000 ಡ್ರೈವರ್ಸು ಕಂಡಕ್ಟರ್ ತಗೊಂಡಿದ್ದೀನಿ. ಕನ್ನಡದವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಆ ಡ್ರೈವರ್ ಕಂಡಕ್ಟರ್ಗಳೇ ಪ್ರತಿದಿನ ಕಣ್ಣೀರು ಹಾಕ್ತಾ ನಿಮಗೆ ಹಿಡೀ ಶಾಪ ಆಗ್ತಾ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ನೀವು ಬೇರೆ ರಾಜ್ಯದಲ್ಲಿ 2,000 ಬಸ್ಸು 3,000 ಬಸ್ ಇದೆ, ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ 23,000 ಬಸ್ ಇದೆ. ಬೇರೆ ರಾಜ್ಯದಲ್ಲೆಲ್ಲ ಇವತ್ತು ಆ ಬಸ್ ಕೊಂಡ್ಕೊಳ್ಳೋದ್ರ ಹಿಂದೆನೂ ಕೂಡ ಒಂದು ದೊಡ್ಡ ಹಗರಣ ಇದೆ ಅಂತೀನಿ. ಕಿಕ್ ಬ್ಯಾಕ್ ಸಿಗುತ್ತೆ ಅಂತ ಬಸ್ ತಗೋತಾರೆ. 100% ಅದು ಯಾವುದೂ ಮಂತ್ರಿಗಾಗಲಿ ನಮ್ಮ ಸರ್ಕಾರಕ್ಕಾಗಲಿ ಅದು ಬರಲ್ಲ. ಏನಿದ್ರು MD ಲೆವೆಲಲ್ಲೇ ಕೆಳಗಡೆನೆ ಅದಕ್ಕೆ ಮಾಡೋವಂಥದ್ದಕ್ಕೆ ತ್ರಿಪಾಠಿಯವರು ಅಂತ ಹೇಳಿ ಒಬ್ಬ IAS ಆಫೀಸರ್ ಇದ್ದರು, ಭಾಳ ಒಳ್ಳೆಯವರು, ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಅವರಿದ್ದಾಗೆ ಈ ಸಿಸ್ಟಮ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇದು ಈ ಪ್ರಿಕ್ರೂಟ್ಮೆಂಟು ಇರೋದೇ ನಮ್ಮಲ್ಲಿ ಅಂತ ಯಾರೂ ಇಲ್ಲ. ಟಾಟಾ ಮತ್ತು ಅಶೋಕ ಲೈಲ್ಯಾಂಡ್ ಮತ್ತು ಓಲೋ ಇವರೆಲ್ಲ ಇಂಟರ್ನ್ಯಾಷನಲ್ ಕಂಪ್ನೀಸ್ ಇದ್ದಂಗೆ, ಅವ್ರ ಹತ್ರ ಯಾವುದೇ ತಪ್ಪುಗಳಾಗೋಕ್ಕೆ ಬಿಡಲ್ಲ. ಈ ಟೆಂಡರ್ ಇರೋದ್ರಿಂದ ಯಾರೂ ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ MD ಇಂದ ಕೆಳಗಡೆ ಲೆವೆಲಲ್ಲೇ ಕಮಿಟಿ ಇದೆ, ಅವ್ರು ಮಾಡ್ತಾರೆ. ರೈಟ್. ನಿಮ್ಮ ಗೃಹ ಇಲಾಖೆಯಲ್ಲಿ ಏನು ಬದಲಾವಣೆ ಮಾಡಿದಿರಿ ರಾಜ್ಯದಲ್ಲಿ? ಒಬ್ಬ ಪೊಲೀಸ್ ಅಧಿಕಾರಿಗಳು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತೀನಿ ನಾನು. ಬೆಂಗಳೂರು ನಗರದಲ್ಲೇ ಇಲ್ಲ. ಮೊನ್ನೆನೂ ನಮಗೆ ಕೇಂದ್ರ ಸರ್ಕಾರ B ಟ್ರ್ಯಾಕ್ಗೋಸ್ಕರ, ಟ್ರಾಫಿಕ್ ಇದಕ್ಕೋಸ್ಕರ ನಮಗೆ ಕೇಂದ್ರ ಸರ್ಕಾರ ಅವಾರ್ಡ್ ಕೊಟ್ಟಿದೆ. ಇವತ್ತು ನಾನು ಇಲ್ಲೇ ಘೋಷಣೆ ಮಾಡ್ತಾಯಿದ್ದೀನಿ, ಇವತ್ತು ನಿಮ್ಮ ಮುಂದೆ ಒಂದು ಘೋಷಣೆ ಮಾಡ್ತಾಯಿದ್ದೀನಿ. ಬೆಂಗಳೂರಿನ ಈ ಟ್ರಾಫಿಕ್ ವ್ಯವಸ್ಥೆ ಏನಿದೆ, ಸುಮಾರು ನನಗನ್ಸುತ್ತೆ 1500 ಜನರಿಗೆ ಮಾಹಿತಿ ಕೊಡ್ತಕ್ಕಂಥವ್ರು. ಒಂದು ಏನೋ ಕಂಪ್ಲೇಂಟು, ಯಾರಿಗೋ ದಾರಿ ಗೊತ್ತಿಲ್ಲ, ಏನೋ ಒಂದು ಟ್ರಾಫಿಕ್ ಜಾಮ್ ಇರ್ಬೋದು ಅಥವಾ ಆಕ್ಸಿಡೆಂಟ್ ಇರ್ಬೋದು, ಮಾಹಿತಿ ಕೊಡೋಕ್ಕೆ ನಾನು ಭಾನುವಾರ ನಮ್ಮ ವಿನ್ಸನ್ ಮ್ಯಾನರ್ ಮುಂದೆ ಇರುವಂಥ ಸರ್ಕಲಲ್ಲಿ ಒಂದು ಮಾಹಿತಿ ಕೇಂದ್ರವನ್ನು ಉದ್ಘಾಟನೆ ಮಾಡ್ತೀರಿ. ಅದೇ ರೀತಿ ಮಾಹಿತಿ ಕೇಂದ್ರವನ್ನು ಎಲ್ಲ ಸರ್ಕಲ್ಗಳಲ್ಲೂ ಮಾಡ್ತೀರಿ. ಅಲ್ಲೊಬ್ಬ ಕಾನ್ಸ್ಟೇಬಲ್ನ ಇಡ್ತೀರಿ. ಕಾನ್ಸ್ಟೇಬಲ್ ಇಟ್ಬಿಟ್ಟು ಅವರು ನಿಮಗೆ ಪೊಲೀಸ್ ಸ್ಟೇಷನ್ ಎಲ್ಲಿದೆ, ಏನು ನಿಮ್ಮ ಕೇಸು, ಮಾಹಿತಿ ಏನು ಬೇಕು, ಅಲ್ಲಿಂದನೇ ವಾಕಿ ಟಾಕಿ ಮುಖಾಂತರನೇ ಇಂಥವ್ರು ಬರ್ತಾ ಇದ್ದಾರೆ, ಇವ್ರಿಗಿಂಥ ಸಮಸ್ಯೆ ಆಗಿದೆ ಅಂಥೇಳಿ ಪ್ರತಿಯೊಂದಕ್ಕೂ, ಕೆಲವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೂ ದಾರಿ ಸರಿ ಗೊತ್ತಿರಲ್ಲ, ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು, ಅದೆಲ್ಲವನ್ನೂ ಕೂಡ ಕೆಲವು ಸಮರ್ಥ ಮತ್ತು ದಕ್ಷ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಕ್ರೆಡಿಟ್ನೆಲ್ಲ ನೀವ್ಯಾಕೆ ತಗೋತೀರಿ? ನೀವು 3 ಹೊತ್ತು ನಿಮ್ಮ ಸರ್ಕಾರ ಉಳಿಸ್ಕೊಳ್ಳೋದ್ರಲ್ಲಿ, ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋದ್ರಲ್ಲಿ ನೀವು ಬಿಸಿಯಾಗಿದ್ದೀರಿ. ಅದನ್ನ ಯಾವುದು ನೀವು ಮಾಡಿಲ್ಲ. ಈಗ ಯಾವ ಅಧಿಕಾರಿ ಒಳ್ಳೆ ಅಧಿಕಾರಿ ಅಂತ, ಒಳ್ಳೆ ಅಧಿಕಾರಿನ ಹಾಕೋದೇ ಸರ್ಕಾರ ಹಾಕಿದ್ಮೇಲೆ ಕೆಲಸ ಮಾಡೋ ಅಂಥದ್ದು ಅಧಿಕಾರಿಗಳು ಮಾಡ್ತಾರೆ ಅಷ್ಟೇ. ಆದ್ದರಿಂದ ಏನೇ ಕೆಲಸ ಮಾಡಿದ್ರು, ಈಗ ಭಾಗ್ಯಲಕ್ಷ್ಮಿ ಮಾಡಿದ್ರು ಅಧಿಕಾರಿಗಳು ಮಾಡ್ತಾರೆ, ಸೈಕಲ್ ಕೂಡ ಮತ್ತು ಆಗಿಲ್ಲ. ಒಂದು ಪಾಲಿಸಿ ಡಿಸಿಷನ್ ಇದೆಯಲ್ಲ, ಹೀಗೆ ಮಾಡಬೇಕು ಅಂತ ಹೇಳಿದ್ಮೇಲೆ ಅವರು ಅದನ್ನು ಮ್ಯಾಪ್ ಮಾಡೋ ಎಲ್ಲ BJP ನಾಯಕರು ಪದೇ ಈ ಭಾಗ್ಯಲಕ್ಷ್ಮಿ ಸೈಕಲ್ ಹೊಡೆಯೋದೊಂದು ಬಿಟ್ಟರೆ ರಾಜ್ಯದ ಅಭಿವೃದ್ಧಿ ಬೇರೆ ಏನಾಗಿದೆ? ಒಂದು ಕಡೆ ಈ ರಾಜ್ಯದಲ್ಲಿ ನೆಟ್ಟಿಗೆ ರಸ್ತೆ ಇಲ್ಲ. ದಕ್ಷಿಣ ಕನ್ನಡದಲ್ಲಂತೂ ಎಲ್ಲೂ ಓಡಾಡೋ ಸ್ಥಿತಿಯಲ್ಲಿ ಜನ ಇಲ್ಲ, ಅಲ್ಲಿಯ ಮುಖ್ಯಮಂತ್ರಿಗಳೇ ಇದ್ದಾರೆ. ನಿಮ್ಮ ಅಭಿವೃದ್ಧಿ ಅಂದ್ರೆ ಏನು? ಭಾಗ್ಯಲಕ್ಷ್ಮಿ ಮತ್ತು ಸೈಕಲ್ ಹೊಡೆಯೋದು 2 ಬಿಟ್ಟರೆ ಎಲ್ಲ ರಾಜ್ಯ ಸುಭಿಕ್ಷ ಅನ್ನೋದ? ಅದು 2 ಕಾರ್ಯಕ್ರಮದ ಯೋಜನೆಯಿಂದ ರಾಜ್ಯ ಸಂಪೂರ್ಣವಾಗಿ ಎಲ್ಲೋ ಹಸನಾಗಿದೆ, ಎಲ್ಲ ಜನರು ಬಹಳ ಸಂತೋಷವಾಗಿದ್ದಾರೆ ನಿಮ್ಮ ಅಭಿಪ್ರಾಯ? ಪದೇ ಅದಷ್ಟನ್ನೇ ಹೇಳ್ತೀರಿ ನೀವು, ಬೇರೆ ಏನು ಮಾಡಿದ್ದೀರಿ ನೀವು? ರೈತರಿಗೆ 1% ಸಾಲ, ಇವತ್ತು SC ST ಮಕ್ಕಳಿಗೆ 10 ರಿಂದ 15 ಸಾವಿರ ರೂಪಾಯಿ ಓದುವಂಥದ್ದಕ್ಕೆ ಫೆಸಿಲಿಟಿ, ಈ ಥರದ್ದೆಲ್ಲ ನೂರಾರು ಕಾರ್ಯಕ್ರಮಗಳಿದೆ. ಒಂದೊಂದು ಇಲಾಖೆಯಲ್ಲೂ ಭಾಳಷ್ಟು ಕಾರ್ಯಕ್ರಮ, ಜನಪರವಾದಂಥ ಕಾರ್ಯಕ್ರಮ ಮಾಡಿದ್ದೀರಿ. ಇಷ್ಟೆಲ್ಲ ರಾಜಕೀಯ ಜಂಜಾಟಗಳ ಮಧ್ಯೆ ಅಳೆದುಳಿದ ಸಮಯದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀವಿ ಅಂತ ಜನಕ್ಕೆ ಹೇಳ್ತಾ ಇದ್ದೀರಿ ನೀವು? ಇಲ್ಲ, ಮೇಜರ್ ಅಭಿವೃದ್ಧಿ ನಮ್ಮ ದೃಷ್ಟಿಯಲ್ಲಿ BJP ಸರ್ಕಾರ, ಸದಾನಂದ ಗೌಡ್ರು ಈಗ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ. ಓಕೆ ಅಶೋಕ್ ಅವರೇ, ಅನೇಕ ವಿಚಾರಗಳನ್ನು ಮುಕ್ತ ಮನಸ್ಸಿಂದ ನಮ್ಮ ಜೊತೆ ಹಂಚಿಕೊಂಡ್ರಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.